ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವಾಗ ಲಕ್ಷ್ಮೀ ಪೂಜೆ ಮಾಡಲು ಶುಭ ಸಮಯ ಯಾವುದು? ಲಕ್ಷ್ಮಿ ಕೂರಿಸುವ ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನು ಮರೆಯದೆ ಹಾಕಬೇಕು? ನೀವು ಕೂರಿಸುವಂತಹ ಕಳಶದ ಪರಿಪೂರ್ಣವಾದಂತಹ ಅರ್ಥ ಏನು? ಈ ಶುಕ್ರವಾರ ವ್ರತ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದ ಯಾವುದೇ ಶುಕ್ರವಾರ ವ್ರತವನ್ನ ಮಾಡಬಹುದಾ? ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಪುತ್ರದ ಏಕಾದಶಿ ಬಂದಿದೆ. ಆದ್ದರಿಂದ ಅನ್ನವನ್ನ ಸೇವಿಸಬಹುದಾ? ಅನ್ನದ ನೈವೇದ್ಯವನ್ನ ಲಕ್ಷ್ಮೀದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಬಹುದಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ. ಶ್ರೀ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿಕೊಡಲಾಗಿದೆ. ಚಾರುಮತಿ ದೇವಿಯ ಸ್ವಪ್ನ ಅಂದರೆ ಕನಸಿನಲ್ಲಿ ಸ್ವತಃ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಕಾಣಿಸಿಕೊಂಡು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೂ ಮುನ್ನ ಬರುವ ಶುಕ್ರವಾರದ ದಿನ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅವರು ಕೇಳಿದಂತಹ ವರವನ್ನು ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ. ಚಾರುಮತಿ ದೇವಿಯು ಕೇಳಿಕೊಳ್ಳದೆ ಆಕೆಯ ಸದಾಚಾರಗಳನ್ನು ನೋಡಿದಂತಹ ಮಹಾಲಕ್ಷ್ಮಿ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ಈ ಮಾತನ್ನು ಹೇಳಿದ ಮೇಲೆಯೇ ಚಾರುಮತಿಯು ವರಮಹಾಲಕ್ಷ್ಮಿ ಪೂಜೆ ವ್ರತವನ್ನು ಆಚರಿಸಿ ಸಕಲ ಐಶ್ವರ್ಯಗಳನ್ನು ಹೊಂದಿದಳು ಎಂದು ಸದ್ಗತಿಗಳನ್ನು ಪಡೆದಳೆಂದು ಪುರಾಣಗಳು ಹೇಳುತ್ತೆ. ಆದ್ದರಿಂದ ಮಹಾಲಕ್ಷ್ಮಿ ಅಮ್ಮನವರ ಮಾತಿನಂತೆಯೇ ನಾವೆಲ್ಲರೂ ಕೂಡ ಪೌರ್ಣಮಿಗೂ ಮುನ್ನ ಬರುವಂತಹ ಶುಕ್ರವಾರದ ದಿನದಂದೇ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಬೇಕು. ಹೆಂಗಸರಿಗೆ ಮುಟ್ಟಿನ ಸಮಸ್ಯೆ ಬಂತು, ಇನ್ನು ಕೆಲವರು ತಾಯಿ ಮನೆಯಲ್ಲಿ ಆಚರಿಸ್ತೀವಿ, ಈ ಶುಕ್ರವಾರ ಸಾಧ್ಯವಾಗೋದಿಲ್ಲ, ಮುಂದಿನ ಶುಕ್ರವಾರ ಮಾಡ್ತೀವಿ, ಈಗೆಲ್ಲ ನಮಗೆ ಇಷ್ಟ ಬಂದ ದಿನ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಿದರೆ ವ್ರತದ ಪರಿಪೂರ್ಣ ಫಲ ಪ್ರಾಪ್ತಿಯಾಗೋದಿಲ್ಲ. ಏನ್ ಗುರುಗಳೇ, ನೀವು ಹೀಗೆ ಹೇಳ್ತಾ ಇದ್ದೀರಾ? ಶ್ರಾವಣ ಮಾಸದ ಅಷ್ಟು ಶುಕ್ರವಾರವು ಶ್ರೇಷ್ಠ ಅಲ್ಲವೇ? ನಾವು ಇಷ್ಟು ವರ್ಷ ಇದನ್ನೇ ಪಾಲಿಸಿಕೊಂಡು ಬಂದಿದ್ದೀವಿ ಎಂದರೆ ಹೌದು, ಶ್ರಾವಣದ ಎಲ್ಲ ಶುಕ್ರವಾರಕ್ಕೂ ವಿಶೇಷ ಮಹತ್ವವಿದೆ. ಆದರೆ ಮುಟ್ಟಿನ ಸಮಸ್ಯೆ ಒಂದನ್ನು ಬಿಟ್ಟು ಉಳಿದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹುಣ್ಣಿಮೆಗೂ ಮುನ್ನ ಬರುವಂತಹ ಶುಕ್ರವಾರ ಅಂದರೆ ನಾಳೆ ಬರುವಂತಹ ಆಗಸ್ಟ್ 16ನೇ ತಾರೀಕಿನಂದೇ ವರಮಹಾಲಕ್ಷ್ಮಿ ಹಬ್ಬವನ್ನ ವ್ರತವನ್ನ ಆಚರಿಸಿಕೊಳ್ಳಬೇಕು. ಅಂದುಕೊಳ್ಳದೆ ಆಕಸ್ಮಿಕವಾಗಿ ಮುಟ್ಟಾದರೆ ಶ್ರಾವಣದ 3ನೇ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿಕೊಳ್ಳಬಹುದು. ಇನ್ನು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಏಕಾದಶಿಯೂ ಇದೆ, ಪುತ್ರದ ಏಕಾದಶಿ ಇದೆ. ಆದ್ದರಿಂದ ಏಕಾದಶಿ ಇದ್ದಾಗ ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ಅರ್ಪಿಸಬಹುದಾ ಎಂಬ ಗೊಂದಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಏಕಾದಶಿಯನ್ನ ಮೀರಿ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಮನಸ್ಸಿಗೆ ಬಂದ ಹಾಗೆ ಮಾಡಬಾರದು. ಲಕ್ಷ್ಮೀ ನಾರಾಯಣ ಇಬ್ಬರ ಅನುಗ್ರಹ ಇದ್ದರೆ ಮಾತ್ರ ಮನುಷ್ಯನು ಸಂಪತ್ತು ಹಾಗೂ ನೆಮ್ಮದಿಯಿಂದ ಜೀವನ ಮಾಡಲು ಸಾಧ್ಯವಾಗುತ್ತೆ. ಆದ್ದರಿಂದ ಏಕಾದಶಿಯ ಜೊತೆಗೆ ಬಂದಿರುವಂತಹ ವರಮಹಾಲಕ್ಷ್ಮಿ ವ್ರತವನ್ನ ವಿಶೇಷವಾಗಿ ಆಚರಿಸಬೇಕು. ಅಂದರೆ ಅವತ್ತಿನ ದಿನ ನೈವೇದ್ಯಗಳನ್ನ ಅಂದರೆ ಅನ್ನದ ನೈವೇದ್ಯಗಳನ್ನು ದೇವಿಗೆ ಇಡದೆ ಎಳನೀರು, ಹಾಲು, ಜೇನುತುಪ್ಪ, ಕಬ್ಬಿನ ಹಾಲು, ಸಕ್ಕರೆ, ಬೆಲ್ಲ ಈ ರೀತಿ ನೈವೇದ್ಯಗಳನ್ನು ಇಟ್ಟು ವಿಶೇಷವಾಗಿ ಮರುದಿನ ಅಂದರೆ ಆಗಸ್ಟ್ 17ನೇ ತಾರೀಕು ದ್ವಾದಶಿಯ ದಿನ ದೇವಿಗೆ ಎಲ್ಲ ಬಗೆಯ ಅನ್ನದ ನೈವೇದ್ಯಗಳನ್ನು ಪಾಯಸ, ಒಬ್ಬಟ್ಟನ್ನು ಇಟ್ಟು ನಮಸ್ಕಾರವನ್ನ ಮಾಡಿಕೊಳ್ಳಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಮೊದಲು ಗಣೇಶನಿಗೆ ಪೂಜಿಸಿ, ನಂತರ ವಿಷ್ಣು ದೇವರನ್ನ ಪೂಜಿಸಿ, ನಂತರ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಬೇಕು. ವಿಷ್ಣು ಸಂಬಂಧ ಶ್ಲೋಕವನ್ನ ಹೇಳುತ್ತಾ ಪತಿ ಪತ್ನಿ ಇಬ್ಬರ ಸ್ಮರಣೆಯನ್ನ ಮಾಡಿಕೊಳ್ಳಬೇಕು. ವಿಷ್ಣುವಿನ ವಕ್ಷಸ್ಥಳದಲ್ಲಿ ವಾಸಿಸುವಂತಹ ಲಕ್ಷ್ಮೀ ದೇವಿಯನ್ನು ವಿಷ್ಣು ಸಮೇತ ಪೂಜಿಸಿಕೊಳ್ಳಬೇಕು. ಪೂಜೆಗೆ ಶುಭ ಸಮಯ ಹೇಗಿದೆ ಅಂತ ನೋಡೋದಾದ್ರೆ ಆಗಸ್ಟ್ 16ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯ ಒಳಗಾಗಿ ಒಂದು ಶುಭ ಮುಹೂರ್ತ ಇದೆ. ಮತ್ತೊಂದು ಶುಭ ಸಮಯ, ಶುಭ ಮುಹೂರ್ತ ಯಾವಾಗಿದೆ ಅಂದರೆ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆಯ ಒಳಗಾಗಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಕೆಲವರು ಸಂಜೆ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡುವವರು ಸಂಜೆ 5:30ರಿಂದ ಸಂಜೆ 6 ಗಂಟೆ 15 ನಿಮಿಷದ ಒಳಗಾಗಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ 3 ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ನೀವು ಮಾಡಿಕೊಳ್ಳಬಹುದು. ಸಾಲ ಮಾಡಿ ಮಾತ್ರ ಹಬ್ಬವನ್ನ ಆಚರಿಸಬೇಡಿ. ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರಲ್ಲಿಯೇ ಯಾವುದೇ ಆಡಂಬರದ ಅಲಂಕಾರ ಇಲ್ಲದೆ ಸರಳವಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಿ. ಇನ್ನು ಕಳಶಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು, ಹೇಗೆ ಕಳಶವನ್ನ ಕೂರಿಸಬೇಕು, ಕಳಶದ ಅರ್ಥ ಏನು ಅಂತ ನೋಡೋದಾದ್ರೆ ಮೊದಲು ಲಕ್ಷ್ಮೀ ಕೂರಿಸುವ ಜಾಗದಲ್ಲಿ 8 ದಳಗಳು ಬರುವ ಹಾಗೆ ಪುಷ್ಪದ ರಂಗೋಲಿಯನ್ನ ಅಕ್ಕಿ ಹಿಟ್ಟಿನಿಂದ ಬರೆದುಕೊಳ್ಳಬೇಕು. ನಂತರ ಆ ರಂಗೋಲಿಯ ಮೇಲೆ ಒಂದು ಬಾಳೆ ಎಲೆಯನ್ನ ಹಾಸಿ ಅದರ ಮೇಲೆ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಕಳಶವನ್ನ ಇಡಬೇಕು. ಕೆಲವರು ಏನ್ ಮಾಡ್ತೀರಾ, ಒಂದು ಬಿಂದಿಗೆಯನ್ನ ಇಟ್ಟು ನೀರನ್ನ ತುಂಬಿಸಿ ಅದರ ಮೇಲೆ ಮತ್ತೊಂದು ಚಿಕ್ಕ ಬಿಂದಿಗೆ
ಇಟ್ಟಿಗೆಯನ್ನು ಇಟ್ಟು ಅಕ್ಕಿ ಹಾಕಿ ಕಳಶ ಪ್ರತಿಷ್ಠಾಪನೆಯನ್ನ ಮಾಡ್ತೀರಾ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಳಶ ಏರ್ಪಾಡು ಮಾಡಿಕೊಂಡು ಅಲಂಕಾರವನ್ನ ಮಾಡಿಕೊಳ್ತೀರಾ. ಮುಖ್ಯವಾಗಿ ತಿಳ್ಕೊಳ್ಳಿ, ಮುಖ್ಯ ಕಳಶಕ್ಕೆ ಯಾವಾಗಲೂ ನೀರನ್ನೇ ಅಂದರೆ ಜಲವನ್ನೇ ಬಳಸಬೇಕು. ನೀವು ಮುಖ್ಯ ಕಳಶಕ್ಕೆ 6 ಗೋಡಂಬಿ, 6 ಹಳದಿ ಬಣ್ಣದ ಕವಡೆಗಳು, 6 ಗೋಮತಿ ಚಕ್ರಗಳು, 6 ಬಾದಾಮಿ, 1 ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯ ಸಿಗಲಿಲ್ಲವೆಂದರೆ ಒಂದು ಚಿಕ್ಕ ಯಾವುದೇ ಬೆಳ್ಳಿಯ ಆಭರಣ, 6 ಲವಂಗ, 6 ಕಮಲದ ಬೀಜ, 1 ಬಟ್ಟಲು ಅಡಿಕೆಯನ್ನ ಕಳಶಕ್ಕೆ ಹಾಕಿಕೊಳ್ಳಬೇಕು. ಇದಷ್ಟೇ ಅಲ್ಲದೆ ಬಂಗಾರದ ಯಾವುದೇ ಒಂದು ಆಭರಣವನ್ನ ಅಥವಾ ಮೂಗು ಬೊಟ್ಟನ್ನ ಕೂಡ ನೀವು ಕಳಶಕ್ಕೆ ಹಾಕಿ ಪೂಜಿಸಿಕೊಳ್ಳಬಹುದು. ಚಿನ್ನ ಅಥವಾ ಬೆಳ್ಳಿಯನ್ನ ಜಲದಿಂದ ತೊಳೆದು ನಂತರ ಅಮೃತದಿಂದ ಅಂದರೆ ಹಾಲಿನಿಂದ ತೊಳೆದು ನಂತರವಷ್ಟೇ ಕಳಶಕ್ಕೆ ಹಾಕಬೇಕು. ನೇರವಾಗಿ ನೀವು ಬಳಸಿದಂತಹ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನ ಕಳಶಕ್ಕೆ ಹಾಕಬಾರದು. ಇಷ್ಟು ವಸ್ತುಗಳನ್ನ ಕಳಶಕ್ಕೆ ಹಾಕಬೇಕಾದರೆ ಮೊದಲು ಭಕ್ತಿ ಸಂಕಲ್ಪದಿಂದ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಅಮ್ಮ ವರಮಹಾಲಕ್ಷ್ಮಿ, ನಿನ್ನ ಪೂಜೆಗೆ, ನಿನ್ನ ವಿಶೇಷ ಅನುಗ್ರಹಕ್ಕೆ ಇಂದು ಕಳಶಕ್ಕೆ ಈ ವಸ್ತುಗಳನ್ನ ಹಾಕ್ತಾ ಇದ್ದೀನಿ. ಪ್ರತಿ ವರ್ಷ ಮನೆಗೆ ಏಳಿಗೆ ನೀಡುವ ಹಾಗೆ ಈ ವರ್ಷವೂ ಕೂಡ ಮನೆಗೆ ಬಂದು ಕುಟುಂಬವನ್ನ ಅರಸಿ ಆರೈಸು ಎಂದು ಬೇಡುತ್ತಾ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು. ನಾನು ಇವತ್ತಿನ ದಿನ ಮಾಡತಕ್ಕಂತಹ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬರಬಾರದು ಎಂದು ವಿಶೇಷವಾಗಿ ಬೇಡಿಕೊಳ್ಳಬೇಕು. ಕಳಶಕ್ಕೆ ಬಳಸಿದಂತಹ ಈ ವಸ್ತುಗಳಲ್ಲಿ ಗೋಡಂಬಿ ಹಾಗೂ ಬಾದಾಮಿಯನ್ನು ಯಾವುದಾದರೂ ಮರಗಿಡದ ಬುಡಕ್ಕೆ ಹಬ್ಬ ಮುಗಿದ ನಂತರ ಹಾಕಬೇಕು. ಉಳಿದಂತಹ ಗೋಮತಿ ಚಕ್ರ, ಕವಡೆ, ಕಮಲದ ಬೀಜಗಳನ್ನ ಒಂದು ಅರಿಶಿಣದ ಬಟ್ಟೆಗೆ ಕಟ್ಟಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನದಂದು ಧೂಪವನ್ನು ತೋರಿಸಿ ಪೂಜಿಸುತ್ತಾ ಬರಬೇಕು. ಮುಂದಿನ ವರ್ಷ ಕಳಶಕ್ಕೆ ಇದೇ ವಸ್ತುಗಳನ್ನು ನೀವು ಬಳಸಿಕೊಳ್ಳಬಹುದು. ಇನ್ನು ಬೆಳ್ಳಿಯ ನಾಣ್ಯ, ಚಿನ್ನದ ಪದಾರ್ಥವನ್ನ ಸಾಮಾನ್ಯವಾಗಿ ನೀವು ಬಳಸಿಕೊಳ್ಳಬಹುದು. ಇನ್ನು ಮುಖ್ಯ ಕಳಶಕ್ಕೆ ನೀರನ್ನೇ ಜಲವನ್ನೇ ಯಾಕೆ ಹಾಕಬೇಕು ಅಂತ ಕೇಳೋದಾದ್ರೆ, ನೀವು ಕಳಶಕ್ಕೆ ಬಳಸುವಂತಹ ನೀರು ಈ ಭೂಮಂಡಲದ ಅಷ್ಟು ಸರೋವರ, ನದಿ, ಸಮುದ್ರಗಳಿಗೆ ಸಂಕೇತ. ಕಳಶಕ್ಕೆ ಇಡುವಂತಹ ಎಲೆಗಳು ಈ ಭೂಮಂಡಲದಲ್ಲಿ ಇರತಕ್ಕಂತಹ ಅಷ್ಟು ಪರಿಸರ, ಗಿಡ ಮರಗಳಿಗೆ ಸಂಕೇತ, ಹಸಿರಿಗೆ ಸಂಕೇತವಾಗಿರುತ್ತೆ. ಆದ್ದರಿಂದ ಮುಖ್ಯ ಕಳಶಕ್ಕೆ ತಪ್ಪದೆ ಜಲವನ್ನೇ ನೀರನ್ನೇ ಬಳಸಿಕೊಳ್ಳಬೇಕು. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಶುಭ ಮುಹೂರ್ತದಲ್ಲಿ ಸಮಯದಲ್ಲಿ ದೇವಿಯ ಪೂಜೆಯನ್ನ ಮಾಡ್ಕೊಳ್ಬೇಕು, ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನು ಬಳಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ವರಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.